ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನನ್ನ ಒಂದು ಬ್ಲೌಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಯಾರ ಹತ್ರ ಬ್ಲೌಸ್ ಹೊಲಿಸ್ತಾ ಇದ್ದೀನಿ ಅವರ ವಿಸಿಟಿಂಗ್ ಕಾರ್ಡ್ ಫಸ್ಟೇ ನಿಮಗೆ ತೋರಿಸಿದ್ದೀನಲ್ಲ, ಅದರಲ್ಲಿದೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೀವಿವಾಗ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಒಂದು ರೇಷ್ಮೆ ಸ್ಯಾರಿ, ಅಂದರೆ ಕಂಚಿ ಸ್ಯಾರಿ ಇದು ಬ್ಲೌಸು. ಸೊ ಇದೆಲ್ಲ ಎಷ್ಟು ಚೆನ್ನಾಗಿ ಸ್ಟೋನ್ ವರ್ಕ್ ಇದೆ ಅಂದರೆ ಅದು ನಿಮಗೆ 3000 ಆ ರೇಂಜಲ್ಲೇ ಬರುತ್ತೆ. ಮತ್ತು ಈ ಒಂದು ಬ್ಲೌಸ್ ನಂದು ಹಿಂದೆ ಫುಲ್ಲು ಕಾಲರ್ ನೆಕ್ ಥರ ಬರುತ್ತೆ, ಬ್ಯಾಕ್ ಸೈಡು ಡೈಮಂಡ್ ಶೇಪಲ್ಲಿದೆ. ಮತ್ತು ಫ್ರಂಟಲ್ಲಿ ನೋಡಿ, ಈ ಕಡೆ ಎಲ್ಲ ಮೇಲೆಲ್ಲ ವರ್ಕ್ ಬಂದಿದೆ ಇದು. ಸೊ ಈ ಒಂದು ಬ್ಲೌಸ್ 3000 ರುಪೀಸ್ ಆಗುತ್ತೆ. ಸೊ ಅವರ ಶಾಪ್ ಅಡ್ರೆಸ್ನ ನಾನು ಫಸ್ಟೇ ವಿಸಿಟಿಂಗ್ ಕಾರ್ಡಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೆ ಬೇಕು ಅಂದರೆ ಅಲ್ಲೂ ನೀವು ಚೆಕ್ ಮಾಡ್ಬೋದು. ಸೊ ಅವ್ರು ಏನು ಗೊತ್ತಾ, ತುಂಬಾ ಚೆನ್ನಾಗಿ ಫಿಟ್ಟಿಂಗು ಅಷ್ಟೇ ತುಂಬ ನೀಟಾಗಿ ಕೂರುತ್ತೆ ನಿಮಗೆ. ಬ್ಲೌಸೂ ಸಹ ಅವರೇ ಹೊಲಿಯೋದ್ರಿಂದ ಅದೊಂದು ಬೊಟಿಕ್ ಆಗಿರೋದ್ರಿಂದ ನೀಟಾಗಿ ಕೂರುತ್ತೆ ನಿಮಗೆ, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಈ ಒಂದು ಬ್ಲೌಸ್ ನೋಡಿ ಪರ್ಪಲ್ ಕಲರಲ್ಲಿದೆ. ಇದು ನೆಟ್ಟಲ್ಲೂ ಒಂದು ಸ್ವಲ್ಪ ನೋಡಿ ಟ್ರಯಾಂಗಲ್ ಥರ ನೆಟ್ಟಲ್ಲಿ ಮಾಡಿಸಿದ್ದೀನಿ. ಸೊ ಇದರಲ್ಲಿ ಚಮ್ಕಿ ವರ್ಕ್ ಇದೆ, ಮತ್ತು ಇದು ಥ್ರೆಡ್ ವರ್ಕು ಮಾಡಿದ್ದಾರೆ ಇದರಲ್ಲಿ. ಸೊ ಬೀಡ್ಸು ಎಲ್ಲನೂ ಆ್ಯಡ್ ಆಗಿದೆ ಇದರಲ್ಲಿ, ಒಂಥರ ಯುನಿಕ್ ಡಿಸೈನ್ ಅಂತಲೇ ಅನ್ಬೋದು. ಸೊ ಹಿಂದೆ ಎಲ್ಲ ಬುಟ್ಟಾಸ್ ಥರ ಮಾಡಿಸಿರೋದು. ಸೊ ನಿಮಗೆ ಯಾವ ಡೇನಲ್ಲಿ ಬೇಕು ಅಂತ ಹೇಳಿದ್ರೆ ಅವತ್ತೇ ಮಾಡಿಕೊಡ್ತಾರೆ ಅವರು. 1 ವೀಕ್ ಬೇಕು ಅಂದ್ರೂ 1 ವೀಕಲ್ಲಿ ಮಾಡ್ತಾರೆ. ಬಟ್ ನೀವು ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಮಾತ್ರ 1 ವೀಕಲ್ಲಿ ಕೊಡ್ತಾರೆ. ಸೊ ಈ ಒಂದು ಬ್ಲೌಸ್ ನೋಡಿ ಫ್ರೆಂಡ್ಸ್, ಪಿಂಕ್ ಬ್ಲೌಸ್ ಇದು. ಪಿಂಕಲ್ಲಿ ನಾನು ಯೆಲ್ಲೋ ಕಾಂಬಿನೇಷನ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಮಾಡಿಸಿದ್ದೀನಿ. ಸೊ ಈ ಒಂದು ಇದರಲ್ಲಿ ಒಂದು ಸ್ವಲ್ಪ ಮಿರರ್ ವರ್ಕ್ ಥರನೂ ಮಾಡಿಸಿರೋದ್ರಿಂದ ಸಖತ್ತದು ನೋಡಿ, ನಿಮಗೆ ತುಂಬ ಬ್ರೈಟಾಗಿ ಕಾಣುತ್ತೆ, ತುಂಬ ಶೈನಿಂಗ್ ಥರನೂ ಬರುತ್ತೆ ಇದು. ಅದಿದೆ, ಮತ್ತು ಸ್ಟೋನ್ಸು ಥ್ರೆಡ್ ವರ್ಕು ಎಲ್ಲನೂ ಫುಲ್ 3 ಥರದ್ದು ಮಾಡಿಸಿರೋದು. ಸೊ ಬ್ಯಾಕ್ ನೆಕ್ ನೋಡಿ ಈ ಥರ ಬಂದಿದೆ. ಸೊ ಈ ಒಂದು ಬ್ಲೌಸ್ಗೆ ನಾನು ಆಲ್ಮೋಸ್ಟ್ 3800 ಆ ಥರ ಏನೋ ಕೊಟ್ಟಿದ್ದೀನಿ ಇದಕ್ಕೆ. ಸೊ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲೌಸ್ಗೆ ಹೋಗೋಣ. ಸೊ ಈ ಒಂದು ಬ್ಲೌಸ್ ನಾನು ಆಫ್ ಸ್ಲೀವ್ಸ್ ಥರ ಮಾಡಿಸಿರೋದು, 5 ಇಂಚ್ ಬರುತ್ತಲ್ಲ ಆ ಥರ ಬ್ಲೌಸ್ ಇದು. ಸೊ ಇದೆಲ್ಲ ನೋಡಿ, ಇದಕ್ಕೇನೋ ಈ ಕಟ್ಟಿಂಗ್ ಏನೋ ಅಂತಾರೆ, ನಂಗೆ ಸರಿಯಾಗಿ ನೆನಪಾಗ್ತಿಲ್ಲ. ಬಟ್ ಇದೆಲ್ಲ ಆಲ್ಮೋಸ್ಟ್ ಜಾಸ್ತಿ ಗೋಲ್ಡನ್ ಥ್ರೆಡ್ ಯೂಸ್ ಮಾಡಿರೋದು. ಹಿಂದೆ ನೋಡಿ ಬ್ಯಾಕ್ ನೆಕ್ ಈ ಥರ ಮಾಡಿಸಿದ್ದೀನಿ. ಎಲ್ಲನೂ ಒಂದೊಂದು ಬೇರೆ ಬೇರೆ ಥರನೇ ಮಾಡಿಸಿರೋದು, ಎಲ್ಲ ಡಿಫ್ರೆಂಟ್ ಆಗಿದೆ. ಆಮೇಲೆ ಎಲ್ಲ ಪ್ರಿನ್ಸ್ ಕಟ್ ಆ ಥರ ಮುಂದೆ ಫ್ರಂಟ್, ಕೆಲವು ಪ್ರಿನ್ಸ್ ಕಟ್ ಮಾಡಿರೋದು, ಕೆಲವು ಇದು ಪ್ಯಾಡೆಡ್ ಆ ಥರ ಪ್ಯಾಡ್ ಸೇರಿಸಿ ಮಾಡಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದು ಬಿಟ್ಟರೆ ನಿಮಗೆ ಒಂದು 550-600 ಆ ಥರನೇ ಅವರು ಸ್ಟಿಚಿಂಗ್ ಚಾರ್ಜ್ ಮಾಡೋದು. ಮತ್ತು ಈ ಒಂದು ಬ್ಲೌಸ್ ನೋಡಿ ಒಂಥರ ಮೆಜಂತಾ ಶೇಡ್ನಲ್ಲಿದೆ. ಇದಕ್ಕೆ ನಾನು ಗ್ರೀನ್ ಕಲರು ಅದೆಲ್ಲ ಗೋಲ್ಡನ್ನು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಮಾಡಿಸಿರೋದು. ಸೊ ಇದೊಂಥರ ಪಿಕಾಕ್ದು ಮಾತ್ರ ಸ್ಲೀವ್ಸ್ ಹತ್ರ ಬರಂಗೆ ಮಾಡಿದ್ದೀನಿ. ಇದು ಆಫ್ ಸ್ಲೀವ್ಸೆಲ್ಲ ಇದೆ. ಮತ್ತು ಬ್ಯಾಕ್ ನೆಕ್ಕಿಗೂ ಪಿಕಾಕ್ ಡಿಸೈನ್ ಬರಂಗೆ ಮಾಡಿರೋದು. ಸೊ ನೀವು ಯಾವ ಥರ ಡಿಸೈನ್ ತೋರಿಸ್ತೀರಾ, ನೀವು ಕೆಲವು ಸಲ ಫೋನಲ್ಲೂ ತೋರಿಸಿರೋದು ಆ ಥರನೂ ಮಾಡ್ತಾರೆ, ಅವ್ರ ಹತ್ರನೂ ಕ್ಯಾಟ್ಲಾಗ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕು ಅಂದರೆ ಆ ಥರ ಮಾಡಿಕೊಡ್ತಾರೆ ಅವರು. ತುಂಬ ನೀಟಾಗಿರುತ್ತೆ, ಫಿನಿಶಿಂಗ್ ಮಾತ್ರ ತುಂಬಾ ಸೂಪರಾಗಿರುತ್ತೆ ಇವ್ರ ಹತ್ರ. ನಾನು ಆ್ಯಕ್ಚುಲಿ ಐರನ್ ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಬಿಕಾಸ್ ಎಲ್ಲನೂ ಐರನ್ ಮಾಡಿ ತೋರ್ಸೋಕ್ಕೆ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಏನಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಾತ್ರ ನಾವು ಐರನ್ ಮಾಡಿ ವೇರ್ ಮಾಡಿ ಹೊಟ್ಟೋಗ್ತೀವಿ. ಸೊ ಈ ಒಂದು ಬ್ಲೌಸ್ ನೋಡಿ ಫುಲ್ ಎಲ್ಲ ಥ್ರೆಡ್ ವರ್ಕು ಮತ್ತು ಇದು ಸ್ಟೋನ್ಸು ಮತ್ತು ಇದು ಚಿಕ್ಕದು ಬರುತ್ತಲ್ಲ ಒಂಥರ ಬೀಡ್ಸ್ ಥರ ಗೋಲ್ಡನ್ ಕಲರ್, ಅದೆಲ್ಲ ಆ್ಯಡ್ ಮಾಡಿಸಿದ್ದೀನಿ ಇದರಲ್ಲಿ. ಸೊ ಇದೆಲ್ಲ ಒಂದು ಸ್ವಲ್ಪ ಸಿಂಪಲ್ ಲುಕ್ ಇರಲಿ ಅಂದ್ಬಿಟ್ಟು ಬರೀ ಇದು ನೆಕ್ಗೆ ಮತ್ತು ಸ್ಲೀವ್ಸ್ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಒಂದು ಸ್ವಲ್ಪ ಡಾಟ್ ಥರ ಅಂದರೆ ಬೀಡ್ಸ್ ಹಾಕಿ ಮಾಡಿರೋದು. ಸೊ ಈ ಒಂದು ಬ್ಲೌಸ್ನ ನಾನು 3200 ರೇಂಜಲ್ಲಿ ಮಾಡಿಸಿರೋದು. ಆ್ಯಕ್ಚುಲಿ ನಾನು 3 ಕಡೆ ಮಾಡಿಸ್ತೀನಿ ಮೈಸೂರಲ್ಲಿ, ಒಂದು ಮೀನಾ ಬಜಾರ್ ಹತ್ರ, ಒಂದು ವಿದ್ಯಾರಣ್ಯಪುರಂ ಹತ್ರ, ಒಂದು ಇವ್ರ ಹತ್ರ. ಸೊ ಟೈಮ್ ಸಿಕ್ಕರೆ ನಾನು ಯಾವಾಗಾರ ಅದನ್ನು ತೋರಿಸ್ತೀನಿ ನಿಮಗೆ, ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡಿ ನೀವು. ಮತ್ತು ಈ ಒಂದು ಬ್ಲೌಸ್ ನೋಡಿ, ಇದು ಒಂದು ಸ್ವಲ್ಪ ಇದು ಬ್ಲೂ ಶೇಡಲ್ಲಿದೆ, ಪರ್ಪಲ್ ಶೇಡ್ ಥರನೇ ಅಂದ್ಕೊಳ್ಳಿ. ಸೊ ಇದನ್ನು ನಾನು ಸಿಲ್ವರ್ ಥ್ರೆಡ್ಡು ಮತ್ತು ಪರ್ಪಲ್ ಎಲ್ಲ ಮತ್ತು ಗೋಲ್ಡನ್ನು 3 ಕಲರ್ ಹ್ಯಾಡ್ ಮಾಡಿರೋದು. ಜರ್ದೋಸಿ ವರ್ಕ್ ಇದೆ, ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಇದೆ. ಇದು ವೇರ್ ಮಾಡಿದಾಗಂತೂ ತುಂಬಾ ಸೂಪರಾಗಿ ಕಾಣುತ್ತೆ. ಆಮೇಲೆ ಆ ಜೆರಿ ನಮಗೆ ಸಿಲ್ವರ್ ಕಲರಲ್ಲಿ ಬಂದಿರೋದ್ರಿಂದ ಸೊ ಸಿಲ್ವರ್ ಕಲರಲ್ಲಿ ಲುಕ್ ಇರುತ್ತೆ ಅಂದ್ಬಿಟ್ಟು ಆ ಥರ ಮಾಡಿಸಿರೋದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ನೋಡಿ ಜರ್ದೋಸಿ ವರ್ಕ್ ನಿಮಗೆ ಗೊತ್ತಿರೋಂಗೆ ತುಂಬ ಕಾಸ್ಟ್ಲಿ ಆಗಿರುತ್ತದು. ಸೊ ಇದೆಲ್ಲ ಅವರು 4000 ಹತ್ತತ್ರ ತೊಗೊಂಡ್ರು ನಮಗೆ.
ಸೊ ಕೆಲವು ಬ್ಲೌಸ್ ಗ್ರ್ಯಾಂಡ್ ಮಾಡಿಸಿದ್ದೀನಿ, ಕೆಲವು ಸಿಂಪಲ್ ಇದೆ. ಇದು ನೋಡಿ 1200 ರೇಂಜಲ್ಲೇ ಇದೆ. ಇದು ಸಿಂಪಲಾಗಿ ಸಾಕು ಅಂದ್ಬಿಟ್ಟು ಬರೀ ಥ್ರೆಡ್ ವರ್ಕಲ್ಲಿ ಮಾಡಿಸಿರೋದು. ಸೊ ಬ್ಲೂಗೆ ನಾನು ಯೆಲ್ಲೋ ಕಾಂಬಿನೇಷನ್ ಕೊಟ್ಟಿರೋದು, ಯಾಕೆಂದರೆ ಸೀರೆ ನಮ್ಮದು ಯೆಲ್ಲೋ ಕಲರ್ ಇರೋದ್ರಿಂದ ಸೊ ಕಾಂಬಿನೇಷನ್ ಥರ ಮಾಡಿಕೊಡ್ತಾರೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ಈ ಥರನೇ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ನಂದು ಜ್ಯುವೆಲ್ರಿ ವ್ಲಾಗೇ ಜಾಸ್ತಿ ಇರೋದು, ಮಧ್ಯ ಈ ಥರ ಸ್ಯಾರಿ ಮತ್ತು ಬ್ಲೌಸ್ದೂ ಹಾಕ್ತಾ ಇರ್ತೀನಿ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಬ್ಯಾಕ್ ನೋಡಿ ಎಲ್ಲ ಸಿಂಪಲ್ಲೇ 1200ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇದು ಒಂಥರ ಲೈನ್ಸ್ ಥರ ಬಂದು ಎಲ್ಲ ಇದೂ ಥ್ರೆಡ್ಡಲ್ಲಿ ಚಮಕಿ ಇಟ್ಬಿಟ್ಟು ಥ್ರೆಡ್ ಇದು ಮಾಡ್ತಾರಲ್ಲ, ಒಂಥರ ನಾಟ್ ಥರ ಹಾಕ್ತಾರಲ್ಲ ಆ ಥರ ಡಿಸೈನ್ ಇದು. ಸೊ ಹಿಂದೆ ನೋಡಿ ಸಿಂಪಲ್ಲಾಗಿರಲಿ ಅಂತ ಆ ಥರ ಮಾಡಿಸೋದು. ಕೈದೆಲ್ಲ ಉದ್ದ ಈ ಥರ ಲೈನ್ಸ್ ಬಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಮತ್ತು ಸಿಂಪಲ್ ಲುಕ್ ಇರಲಿ ಅಂದ್ಬಿಟ್ಟು ಈ ಥರ ಮಾಡಿಸಿರೋದು. ಸೊ ಈ ಒಂದು ಬ್ಲೌಸ್ 1200 ರೂಪೀಸಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಒಂದು ಬ್ಲ್ಯಾಕ್ ಬ್ಲೌಸ್ ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗುತ್ತೆ. ತುಂಬಾ ಬ್ಯೂಟಿಫುಲ್ ಆದ ಇದು ಬನಾರಸಿ ಸಿಲ್ಕ್ ಸ್ಯಾರಿದು ಬ್ಲೌಸ್ ನಾನು ತೋರಿಸ್ತಾ ಇರೋದು. ಸೊ ಅದಕ್ಕೆ ನೋಡಿ ಅವರೇನೇ ಒಂಥರ ಡಿಫ್ರೆಂಟಾಗಿರೋ ಇದು ಸ್ಲೀವ್ಸ್ ಹತ್ರ ನೋಡಿ ಅವರೇನೇ ಒಂಥರ ಪ್ಯಾಚ್ ಥರ ಮಾಡಿಸಿದ್ದಾರೆ. ಮತ್ತು ಇದು ಪ್ಯಾಡೆಡ್ ಬ್ಲೌಸ್ ಇದಕ್ಕೆ ನೋಡಿ ಬರೀ ಡಿಸೈನ್ ಮಾತ್ರ ಇಡ್ಸಿರೋದು ನಾನು. ಹಿಂದೆ ನೋಡಿ ಎಷ್ಟು ಚೆನ್ನಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಫಿಟ್ಟಿಂಗ್ ವೈಸ್ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಒಂಥರ, ಅದಕ್ಕೆ ತಾನೇ ಎಲ್ಲ ಬೊಟಿಕಲ್ಲಿ ಯಾಕೆ ಹೊಲಿಸ್ತೀವಿ ಹೇಳಿ, ಒಂದು ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿರಲಿ. ನಾರ್ಮಲ್ ಟೈಲರ್ಸ್ಗೂ ಮತ್ತು ಬೊಟಿಕಲ್ಲಿ ಹೊಲಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದರೆ ಇವ್ರು ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾರೆ ನಮ್ಗೆ, ಅದಕ್ಕೋಸ್ಕರ. ಮತ್ತು ಈ ಒಂದು ಬ್ಲೌಸ್ ಇದೊಂದು ಸ್ವಲ್ಪ ಸಿಲ್ಕ್ ಟೈಪ್ ಇದೆ ನೋಡಿ, ತುಂಬಾ ಮೈಸೂರು ಸಿಲ್ಕ್ ಟೈಪ್ ಬರುತ್ತೆ ಇದು. ಸೊ ಇದಕ್ಕೆ ನಾನು ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ಈ ಥರ ಥ್ರೆಡ್ ವರ್ಕಲ್ಲೇ ಮಾಡಿಸಿರೋದು, ತುಂಬ ಸಿಂಪಲ್ಲು.